ನಾವು ನೋಡ್ರಿ ಇವತ್ತ ಒಂದ ವಿಡಿಯೋ ಒಳಗ 6 ತರ ಹೋಳಿಗೆ ಮಾಡೋದು ಹೆಂಗ ಅನ್ನೋದು ನಾವು ತೋರ್ಸಿವ್ರಿ. ಅದಕ್ಕಿಂತ ಮುಂಚೆ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ. ನಾವು ಯಾವ್ಯಾವ ಮಾಡಿದೀವಿ ಏನೇನ್ ತಗೊಂಡದೀವಿ ಅನ್ನೋದು ಇಲ್ಲಿ ನಾವು ನೋಡ್ಕೊಂಡ್ ಬರ್ರಿ. ಈಗ ನೋಡ್ರಿ ಇಲ್ಲಿ ಇದಕ್ಕ ಹೋಳಿಗೆ ಮಾಡೋದಕ್ಕ ಇಲ್ಲಿ ಹಿಟ್ಟು ತಗೊಂಡಿವಿ ನೋಡ್ರಿ. ಇದು ಗೋಧಿ ಹಿಟ್ಟು ಐತ್ರಿ. ಗೋಧಿ ಹಿಟ್ಟಿಲೇನ ಪ್ರತಿಯೊಂದು ಹೋಳಿಗೆ ಗೋಧಿ ಹಿಟ್ಟಿಲೇನ ಮಾಡಿವ್ರಿ ನಾವು. ಈಗ ನೋಡ್ರಿ ಇದನ್ನ ನಾದೇ ಇಟ್ಕೊಂಡಿವ್ರಿ. ಇಲ್ಲಿ ಕರೆಕ್ಟ್ ಹಂಗೆ ಒಂದಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾದುದು ತೋರ್ಸಿವ್ ನೋಡ್ರಿ. ಈಗ ನೋಡ್ರಿ ಹಿಟ್ಟು ನಾದಿ ಇಟ್ಕೊಂಡಿವ್. ಇವೇನೈತಿ ಎಳ್ ಹೋಳಿಗೆ ಮಾಡಿವ್ರಿ ನಾವು. ಎಳ್ ಹುರ್ಕೊಳಕತ್ತೀವ್ ನೋಡ್ರಿ. ಪೂರ್ತಿ ಚಟಾಪಟ ಅನ್ನೋವರೆಗೂ ಎಳ್ಳ ಹುರ್ಕೋಬೇಕ್ರಿ. ಇವತ್ತರ್ನ ಕೆಂಪ ಆಗ್ಬೇಕು ನೋಡ್ರಿ, ಅಲ್ಲಿವರೆಗೆ ಹುರಿಬೇಕು. ಈಗ ನೋಡ್ರಿ ಕಲರ್ ಚೇಂಜ್ ಆಗ್ಯಾವು. ಈ ರೀತಿ ಹುರ್ಕೋಬೇಕ್ರಿ. ಇದನ್ನ ಏನೈತಿ ಹುರಿದ ಕೆಸಿಂದ ಇಲ್ಲಿ ತಕ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಈಗ ಯಾವ ರೀತಿ ಆಗ್ಯಾವ ಅನ್ನೋದು. ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ ಬರ್ತೀವ್ರಿ. ಇನ್ನ ಹೂರ್ಣ ಮಾಡ್ಕೊಂಡ್ ಬರ್ತೀವ್ರಿ. ಇದನ್ನ ನೋಡ್ರಿ ಈಗ ಈ ರೀತಿ ಸಣ್ಣಂಗೆ ಪುಡಿ ಮಾಡ್ಕೋಬೇಕ್ರಿ ಇದನ್ನ. ಈಗ ಏನೈತಿ ಇದಕ್ ಬೆಲ್ಲ ಸೇರಿಸಿ ಸಣ್ಣ ಮಾಡ್ಕೊಂಡ್ ಬರ್ತೀವಿ ನೋಡ್ರಿ. ಈಗ ನೋಡ್ರಿ 1 ಕಪ್ ಎಳ್ಳಿದ್ದು ರೀ, 1 ಕಪ್ ಬೆಲ್ಲ ಹಾಕಿವ್ರಿ ಅದಕ್ಕ. ನೋಡ್ರಿ ಈಗ ಅದನ್ನು ಮಿಕ್ಸಿಗೆ ಹಾಕೊಂಡ್ ಬಂದ ಈ ರೀತಿ ಒಂದ್ ಸ್ವಲ್ಪ ಎಲ್ಲಾ ಕಡೆ ಪುಡಿ ಮಾಡ್ಕೋದ್ರಿ. ಒಂಟ ಯಾಲಕ್ಕಿ ಹಾಕಿದೀವಿ ನೋಡ್ರಿ. ಯಾಲಕ್ಕಿ ಆದಿಂದ ಒಂದ್ ಈಸ್ ನೀರ್ ಹಾಕಿವ್ರಿ. ಅಗ್ದಿ ಹೌದು ಅಲ್ಲೋ, ನೀರ್ ಬೇಕಾದ್ರೆ ನೀರ್ ಹಾಕ್ರಿ, ಬ್ಯಾಡಪ್ಪ ಅಂದ್ರ ಹಾಲು ಹಾಕ್ರಿ. ನೀವು ಹಾಲು ಹಾಕಿ ಹೂರ್ಣ ಮಾಡ್ಕೋಬಹುದ್ರಿ. ನೋಡ್ರಿ ಈಗ ಇಷ್ಟ ಆತಂದ್ರ ಈ ರೀತಿ ಕರೆಕ್ಟ್ ಆಕೈತ್ರಿ ಇದು. ನೋಡ್ರಿ ಈಗ ಎಳ್ ಹೋಳಿಗೆ ಹೂರ್ಣ ರೆಡಿ ಆತ್ರಿ ಇಲ್ಲೇ. ಈಗ ಏನತಿ ಇನ್ನ ಈ ರೀತಿ ಅಷ್ಟು ಒಂದ ಸೌನ ಉಂಡಿ ಮಾಡಿ ಇಟ್ಕೋತೀವಿ ನೋಡ್ರಿ ಇವ್ರನ್ನ ಹೋಳಿಗೆ ಮಾಡೋದಕ್ಕ. ಈಗ ನೋಡ್ರಿ ಇಲ್ಲಿ ಮಾಡಿ ಇಟ್ಕೊಂಡಿವ್ ನೋಡ್ರಿ ಅಷ್ಟು ಪ್ಲೇಟಿಗೆ. ಈಗ ಹೋಳಿಗೆ ಮಾಡಾಕ ಹಿಟ್ಟು ತಗೊಂಡಿವ್ ನೋಡ್ರಿ. ಕೈ ಒಳಗ್ ಉಳ್ಳಿ ಈ ರೀತಿ ಮಾಡ್ಕೋಬೇಕ್ರಿ. ಇದ್ ನೋಡ್ರಿ ಎಳ್ ಹೋಳಿಗೆ ಹೂರ್ಣ್ರಿ ಇದು. ನೋಡ್ರಿ ಈ ರೀತಿ ಚಲೋ ತಂಗೆ ತುಂಬ್ಕೋಬೇಕ್ರಿ ಇದನ್ನ. ನೋಡ್ರಿ ಇಲ್ಲೇ ಹಿಂಗ ಜಗ್ಗಿ ಚಲೋ ತಂಗ ತುಂಬ್ಕೊಂಡ್ ಕೆಸಿಂದ ಅದನ್ನ ಉಳ್ದದ್ ಈ ರೀತಿ ಮ್ಯಾಲ ಮಡಿಚ್ ಕೆಸಿಂದ ಲಡ್ಸಾಕ ಚಾಲು ಮಾಡೋದ್ರಿ. ಈಗ ಇಲ್ಲಿ ನೋಡ್ರಿ ಇಷ್ಟೊಂದ್ ಸ್ವಲ್ಪ ತಗಡಿಗೆ ಎಣ್ಣೆ ಹಚ್ಕೊಂಡ್ ಕೆಸಿಂದ ಲಡ್ಸುದ್ ನೋಡ್ರಿ. ಇನ್ನ ನೋಡ್ರಿ ಈಗ ಯಾವ ರೀತಿ ಒಟ್ಟ ದಂಡಿನ ಲಟ್ಟಿಸ್ಕೋತ ಹೋಗ್ಬೇಕ್ರಿ. ಅಂದ್ರ ಹೋಳಿಗೆ ಅಗ್ದಿ ಮಸ್ತ್ ಅಕ್ಕಾವು. ನೋಡ್ರಿ ಇಲ್ಲೇ ನಾವು ಯಾವ ರೀತಿ ಲಡ್ಸಾತದೀವಿ ಅನ್ನೋದು ನಾವು ನಿಮಗ್ ತೋರ್ಸಾತದೀವ್ರಿ. ಹಿಟ್ಟ ಹೂರ್ಣ ಎಡ್ಡು ಕರೆಕ್ಟ್ ಇತ್ತಂದ್ರ ಹೋಳಿಗೆ ಬೇಕಾದಂಗ್ ಮಾಡ್ಬೋದ್ರಿ. ಇವು 6 ತರ ಹೋಳಿಗೆ ನೀವು ಒಂದ್ಸಲ ಹೋಗಿ ನೋಡಿ ಬರ್ರಿ. ಬಿಡ್ಲಾರ್ದ ಪೂರ್ಣ ವಿಡಿಯೋ ನೋಡ್ರಿ, ಅಂದ್ರ ಗೊತ್ತಾಕತ್ತಿದ್ದು ಹೆಂಗ ಅನ್ನೋದು. ನೋಡ್ರಿ ಈಗ ಅಲ್ಲೇ ಹಂಚಂತೂ ಕಾದತಿ ಓದ ಹೋಳಿಗೆ ಹಾಕಿದೀವಿ ನೋಡ್ರಿ. ಲಟ್ಸಿದಂತ ಹೋಳಿಗೆ ಓದ ನೋಡ್ರಿ. ಈಗ ಇಷ್ಟೆಲ್ಲ ಕರೆಕ್ಟ್ ಇತ್ತಂದ್ರ ಹೋಳಿಗೆ ಎಳ್ ಹೋಳಿಗೆ ಅಂತೂ ರೆಡಿ ಆತ್ರಿ. ಈಗ ಇಲ್ಲಿ ಈಗ ಇನ್ನೊಂಥರ ಹೋಳಿಗೆ ಮಾಡೋದು. ಇಲ್ಲಿ ಸಜ್ಗದ ಹೋಳಿಗೆ ಮಾಡೋದಕ್ಕ ನೋಡ್ರಿ ಈಗ 2 ಕಪ್ 3 ಕಪ್ ನೀರ್ ಹಾಕಿದೀವ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ, ಬೆಲ್ಲ ಹಾಕಿದೀವಿ ನೋಡ್ರಿ. ನೋಡ್ರಿ ಈಗ ಬೆಲ್ಲ ಪೂರ್ತಿ ಕರಿಗೆ ಕಳ ಕುದಿಯಾಕತ್ತಿಂದ ಈಗ ಇದು ಕೇಸರಿ ರವ ಐತ್ರಿ. ನೋಡ್ರಿ ಎಷ್ಟ 1 ಕಪ್ ರವ ಹಾಕಿವ್ರಿ. ನೋಡ್ರಿ ಈ ರೀತಿ ಚಲೋ ತಂಗೆ ಕುದಿಸ್ಕೋಬೇಕ್ರಿ ಇದನ್ನ. ನಾವು ರವ ಎದಕ್ಕೆ ಕಡಿಮೆ ಹಾಕಿದೀವಿ ಅನ್ನೋದು ಈಗ ತೋರ್ಸಿದೀವಿ ನೋಡ್ರಿ. ಇಲ್ಲೇ 1 ಕಪ್ಪಿನಷ್ಟ ಇದು ಕೊಬ್ಬರಿ ಇತ್ರಿ. ಇದು ಬೆಲ್ಲ ಕುಡಿಸಿದ್ದು, ಅದಕ್ಕ ಬೆಲ್ಲನೂ ಕಡಿಮೆ ಹಾಕಿದ್ದು ಮತ್ತ ರವಾನು ಕಡಿಮೆ ಹಾಕಿದ್ದೀವ್ರಿ. 3 ಕಪ್ ನೀರಿಗೆ 1 ಕಪ್ ರವ 1 ಕಪ್ ಕೊಬ್ಬರಿ ಕುಡಿಸಿದ್ದಿತ್ರಿ. ಅದಕ್ಕ ಕರೆಕ್ಟ್ ಆತ್ರಿ ಅದು. ಈಗ ನೋಡ್ರಿ ಇಲ್ಲೇ ಇದು ಪೂರ್ಣ ಆರಿ ಬಂದತಿ. ಈಗ ಹೋಳಿಗೆ ಮಾಡೋದಕ್ಕ ಪೂರ್ತಿ ಹದ ಆಗೈತ್ರಿ ಇದು ಸಜ್ಕ. ನೋಡ್ರಿ ಈ ರೀತಿ ಉಳ್ಳಿ ಮಾಡಿ ಇಟ್ಕೋಬೇಕ್ರಿ ಇದನ್ನ. ನೋಡ್ರಿ ಇದಕ್ಕೇನತಿ ನಾವು ಹಿಟ್ಟನ ಅದು ತೋರ್ಸಿಲ್ರಿ, ಯಾಕಂದ್ರ ಹಿಟ್ಟ ರೆಡಿ ಮಾಡಿ ಇಟ್ಕೊಂಡಿದ್ದೀವ್ರಿ. ಇಷ್ಟಿಷ್ಟಕೊಂಡ ಉಳ್ಳಿ ತಗೊಂಡ್ ಕಿಸಿಂದ ನೋಡ್ರಿ ಈಗ ಕೈ ಒಳಗೆ ಈ ರೀತಿ ಆಡಿಸ್ಕೊಂಡ ಈಗ ಸಜ್ಕ ಗಟ್ಟಿ ಇತ್ತಂದ್ರ ಇದಕ್ಕ ಒಂದ್ ಸ್ವಲ್ಪ
ಹಿಟ್ಟನು ಗಟ್ಟಿನೇ ಇರ್ಬೇಕ್ರಿ. ಮತ್ತ ಇದು ಸಜ್ಕ ಮಿದುವಾಗಿತ್ತಂದ್ರ ಹಿಟ್ಟನು ಮಿದು ಇರ್ಬೇಕು. ಒಟ್ಟ ಅಳತಿ ನೋಡ್ಕೊಂಡ ಮಾಡೋದ್ರಿ. ನೋಡ್ರಿ ಈಗ ಸೇಮ್ ಅದ ರೀತಿನ ತುಂಬ್ಕೋತ ಹೋಗುದ್ರಿ. ಹೋಳ್ಗಿ ಮಾಡಾಕ ಬರಲ್ದವ್ರ ಫಸ್ಟಿಗೆ ಹೋಳ್ಗಿ ಕಲ್ಕೋಬೇಕಂದ್ರ ಸಜ್ಕದ ಹೋಳ್ಗಿ ಮಾಡೇನ ಹೋಳ್ಗಿ ಕಲ್ಕೋಬೇಕ್ರಿ. ಯಾಕಂದ್ರ ಸಜ್ಕದ ಹೋಳ್ಗಿ ಅಷ್ಟು ಕರೆಕ್ಟಂಗಿ ಆಗಿ ಬರ್ತಾವು, ಮತ್ತ ಕಾಡ್ಸಂಗಿಲ್ರಿ. ತುಂಬುದಕ್ಕಾಗ್ಲಿ ಲಡ್ಸೋದಕ್ಕ ಒಟ್ಟ ಕಾಡ್ಸಂಗಿಲ್ಲ. ನೋಡ್ರಿ ಈಗ ಅದ ರೀತಿನ ಇದನ್ನು ಹೆಂಗ್ ಲಟ್ಟಿಸ್ಕೊಳಾಗ್ತದೀವಿ ಅನ್ನೋದು ನಾವು ನಿಮಗ್ ತೋರ್ಸಿದೀವ್ರಿ. ನೋಡ್ರಿ ಎಲ್ಲಾ ತರ ಹೋಳ್ಗಿ ಇದೇ ರೀತಿನ ದೊಡ್ಡನ ಮಾಡಿದೀವ್ರಿ ನಾವು. ನೋಡ್ರಿ ಅದು ತವಾಕ್ ಆದತಿ, ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ತಿರುವಿ ಹಾಕಿದೀವಿ. ನೋಡ್ರಿ ಈಗ ನೋಡ್ರಿಗ ಹೆಂಗ ಉಬ್ಬಿನ ಬಂದಾವ್ ನೋಡ್ರಿ. ಇದ ಸೇಮನ ಆಗ್ಯಾವ್ರಿ 6 ತರ ಹೋಳ್ಗಿ. ನೋಡ್ರಿ ಇಷ್ಟ ಆತಂದ್ರ ಮುಗಿತ್ರಿ, ತೆಗೆದು ಬಿಡೋದಿನ್ನ. ನೋಡ್ರಿ ಇಲ್ಲೇ ಕಡ್ಲಿ ಬ್ಯಾಳಿ ಅದಾವ್ರಿ. ಇವು ಕಡ್ಲಿ ಬ್ಯಾಳಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಬೆವ್ರ ಕೇಸಿಂದ ಉಕ್ ಬರಲ್ದಂಗ ಕಲಿಸ್ಯಾಡಿ ಕುಕ್ಕರ್ಗೆ ಹಾಕಿ ಬಿಡುದ್ರಿ. ಇವತ್ತರನ ಅಂದ್ರ ಚಲೋ ಕುದಿತಾವು, ಕಟ್ಟುನು ಚಲೋ ಬರ್ತೈತ್ರಿ ಅದು. ಅದ್ರ ದಸಿಂದ್ರಿ ನೋಡ್ರಿ ಇಲ್ಲೇ ಕುಕ್ಕರ್ಗೆ ಹಾಕಿದ್ವು. ಈಗ ಏನತಿ 3 ಸೀಟಿ ಹಾಕಸ್ಕೊಂಡ್ ಬಂದಿವ್. ಈ ರೀತಿ ಕುದ್ದಾವ್ ನೋಡ್ರಿ. ಇಲ್ಲೇ ಇದು ಕಡ್ಲಿ ಬ್ಯಾಳಿ ಹೋಳಿಗ್ರಿ ಇದು. ನೋಡ್ರಿ ಈಗ ಎಲ್ಲಾ ಕಟ್ಟೆಲ್ಲಾ ಬಸದ್ ತಕೊಂಡ್ ಕೇಸಿಂದ ಇದಕ್ಕ ಬೆಲ್ಲ ಕುಡ್ಸಾಕತ್ತೀವ್. ನೋಡ್ರಿ ಈಗ ಒಂದ್ ಕಡಾವಿಗೆ ಒಳಗ್ ತಕೊಂಡ ಬೆಲ್ಲ ಹಾಕಾಕತ್ತೀವ್ರಿ. ಬೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಗ್ಯಾಸ್ ಮೇಲಿಟ್ಟ ಮನಗಂಡ ಕುದಿಸ್ಬೇಕ್ರಿ ಇದನ್ನ. ಇಲ್ಲೇ ಯಾಲಕ್ಕಿ ಪುಡಿ ಹಾಕಿದೀವ್ರಿ. ಹೆಂಗ್ ಕುದಿತೈತಿ, ಎಷ್ಟ್ ಆಳಕ್ಕ ಇದ್ರು ಗಟ್ಟಿಯಾಗಿ ಬರ್ತೈತ್ರಿ ಅದು. ನೋಡ್ರಿ ಈಗ ಯಾವ ರೀತಿ ಗಟ್ಟಿ ಆತ ಅನ್ನೋದು. ಈ ರೀತಿ ಒಂದ್ ಚಾನ್ಗಿ ಇತ್ತಂದ್ರ ಚಾನ್ಗಿ ಒಳಗ ಹಿಂಗ ಹೂರ್ಣ ಮಾಡ್ಕೊಂಡ್ ಬಿಡುದ್ರಿ. ನೋಡ್ರಿ ಈಗ ಇಷ್ಟ ಸಣ್ಣ ಆಕತಿ, ಚಲೋ ಆಕತ್ರಿ. ಇದು ಏನೈತಿ ನಾವು ಹಿಟ್ಟ ನಾದೇ ಇಟ್ಕೊಂಡಿವ್ರಿ. ನೋಡ್ರಿ ಇಲ್ಲೇ ಇಷ್ಟ ಇದಕ್ ಮಾತ್ರ ಹಿಟ್ಟ ಮಿದುನ ಇರ್ಬೇಕ್ರಿ, ಹೂರ್ಣನು ಮಿದುನ ಇರ್ತೈತ್ರಿ. ಇದು ಅಂದ್ರ ಹೋಳ್ಗಿ ಫುಲ್ ಪರ್ಫೆಕ್ಟ್ ಆಕಾವ್ರಿ ಕಡ್ಲಿ ಬೇಳಿ ಹೋಳ್ಗಿ. ನೋಡ್ರಿ ಈಗ ಈ ರೀತಿ ತುಂಬ್ಕೋತ ಹೋಗ್ಬೇಕ್ರಿ ಚಲೋ ತಂಗೆ. ನೋಡ್ರಿ ಎಲ್ಲಾ ಕಡೆ ಹಿಟ್ ಆಗಿರ್ಬೇಕ್ರಿ. ಅದು ಎಲ್ಲಾ ಪೂರ್ತಿ ಮ್ಯಾಲನು ಬರಬಾರ್ದು, ಎಲ್ಲಾ ತೆಳಗನ ಇರಬಾರ್ದು. ಈ ರೀತಿ ಬತ್ತಂದ್ರ ತುಂಬನಿಕ್ ಚಲೋ ಆಕತಿ. ಒಂದ್ ಸ್ವಲ್ಪ ತಗಡಿ ಎಣ್ಣೆ ಹಚ್ಚಿ ಲಟ್ಟಿಸ್ಕೋತ ಹೋಗುದ್ ನೋಡ್ರಿ ಹಿಂಗ. ನೋಡ್ರಿ ಈಗ ಯಾವ ರೀತಿ ಲಟ್ಸಾತದೀವಿ ಅನ್ನೋದು ತೋರ್ಸಾತೀವ್ರಿ. ಇಲ್ಲೇ ಪ್ರತಿ ಒಂದು ಹೋಳಿಗೆ ನಮ್ಮ ಯಾವ ಸಣ್ಣ ಮಾಡೋದಿಲ್ರಿ. ನಾವು ಶೇಂಗಾ ಹೋಳಿಗೆ ಹಿಡಿದು ಎಲ್ಲಾ ದೊಡ್ಡನ ಮಾಡಿದೀವ್ರಿ ನಾವು. ನೋಡ್ರಿ ಈಗ ಇಲ್ಲೇ ತವಾಕ್ ಆದತ್ರಿ, ಓದ ಹೋಳಿಗೆ ಹಾಕಿದೀವಿ. ನೋಡ್ರಿ ಇದು ಕಡ್ಲಿ ಬೇಳಿ ಹೋಳಿಗ್ರಿ. ನೋಡ್ರಿ ಈಗ ಇಷ್ಟ ಕೆಂಪಾದ ಗುಪ್ಲೆ ಏನತಿ ತಿರುವಿ ಹಾಕಿ ಬಿಡುದು. ಯಾಕಂದ್ರ ತಾನ ಉಬ್ಬಾಕ್ ಚಾಲು ಮಾಡ್ತೈತ್ರಿ ಅದು. ನೋಡ್ರಿ ಈಗ ಯಾವ ರೀತಿ ಇದು ಕಡ್ಲಿ ಬೇಳಿ ಹೋಳಿಗೆ ಉಬ್ಬಿ ಬಂದೈತಿ ಅನ್ನೋದನ್ನು ನಾವು ನಿಮಗ್ ತೋರ್ಸಿದೀವ್ರಿ. ಇಷ್ಟ ಆತಂದ್ರ ತಿರಿ ಉಗಿದ ಕೇಸಿಂದ ತೆಗೆದು ಬಿಡೋದ್ರಿ. ನೋಡ್ರಿ ಈಗ ಇಲ್ಲೇ ಇವು ಹೆಸರು ಬ್ಯಾಳಿ ಅದಾವ್ರಿ. ಹೆಸರು ಬ್ಯಾಳಿ ಹೋಳಿಗೆ ಮಾಡಿವ್ರಿ ನಾವು. ನೋಡ್ರಿ ಈ ರೀತಿ ತೊಳ್ಕೊಂಡ್ ಬರೋದ್ರಿ ಚಲೋ ತಂಗಿ. ತೊಳ್ಕೊಂಡ್ ಬಂದ ಇಲ್ಲೇ ಇದನ್ ಮಾಡಾಕತ್ತೀವ್. ನೋಡ್ರಿ ಕುದಿ ಹಾಕಿದೀವ್ ಬೋಗಾನ್ಯಾಗ. ನೋಡ್ರಿ ಇಲ್ಲೇ ಯಾವ ರೀತಿ ಕುದಿಸ್ಬೇಕು ಅನ್ನೋದು ನಾವು ತೋರ್ಸಾಕತ್ತೀವ್. ಇದೇನತಿ ಒಂದ್ ಸ್ವಲ್ಪ ಬಿರ್ಸಿರ್ಬೇಕ್ರಿ, ಇವು ಬಾಳ ಮಿದು ಆಗ್ಬಾರ್ದು. ಈಗ ನೋಡ್ರಿ 1 ಕಪ್ ಒಂದ್ ಕಪ್ ಹೆಸರು ಬೇಳೆಗೆ 1 ಕಪ್ ಬೆಲ್ಲ ಹಾಕಿವ್ರಿ. ಒಂದ್ ಈಟ್ ಏನತಿ ಯಾಲಕ್ಕಿ ಹಾಕಿದೀವ್ರಿ ಜಜ್ಜೆ. ಅದನ್ನು ಏನತಿ ಇದ ಸೇಮನ ಕುದಿಸ್ಕೋಬೇಕ್ರಿ. ಒಲಿ ಮೇಲಿಟ್ಟ ಗ್ಯಾಸ್ ಮೇಲ ಕುದಿಸ್ಕೊಂಡ್ ಏನತಿ ಇದನ್ನು ತಕ್ಕೊಂಡ ಹೂರ್ಣ ರೆಡಿ ಮಾಡ್ಕೋದ್ರಿ. ಇಲ್ಲಿ ಏನತಿ ಹಿಟ್ಟ ಐತ್ರಿ, ಇದು ಗೋಧಿ ಹಿಟ್ಟ ಅದು ತೋರ್ಸಾಕತ್ತೀವ್. ನೋಡ್ರಿ ಹೆಸರು ಬೇಳಿ ಹೋಳಿಗೆಗೆ. ನೋಡ್ರಿ ಇಷ್ಟ ಆತಂದ್ರ ಹಿಟ್ಟ ರೆಡಿ ಆತತ್ತ ಅರ್ತ್ರಿ. ಇದು ಹಿಂದಾಗಡ್ಸಿ ಲಾಸ್ಟಿಗೆ ಮಾಡೋ ಮುನ್ನ ಸ್ವಲ್ಪ ಎಣ್ಣೆ ಹೆಚ್ಚಿ ಮಿದ್ಕೊಂಡ್ ಬಿಡುದ್ರಿ ಅದನ್ನ, ಅಂದ್ರ ಕರೆಕ್ಟ್ ಆಕತಿ. ಇದೇನತಿ ಮಿಕ್ಸರ್ಗೆ ಹಾಕೊಂಡ್ ಬಂದೀವಿ. ನೋಡ್ರಿ ನಾವಿಲ್ಲೇ ಹೆಸರು ಬೇಳಿ ಹೂರ್ಣ ನೋಡ್ರಿ ರೆಡಿ ಆಗೈತ್ರಿ. ಇಲ್ಲೇ ತಕ್ಕೊಳಕತ್ತೀವ್ ನೋಡ್ರಿ ಒಂದ್ ಬಟ್ಲಕ್ಕ. ನೋಡ್ರಿ ಇಷ್ಟಕೊಂಡ ಆಗೈತ್ರಿ ಅದು. ಇದೇನತಿ
ಉಳ್ಳಿ ತಗೊಂಡಿವ್ ನೋಡ್ರಿ ಹೋಳಿಗೆ ಮಾಡೋದಕ್ಕ. ಒಂದ್ ಸ್ವಲ್ಪ ಇದು ಜೋಳದ ಹಿಟ್ನ್ಯಾಗ ಅದು ಗೋಧಿ ಹಿಟ್ಟಿನ ಉಳ್ಳಿ ಎದ್ದೇದೀವ್ರಿ. ಇದೇನತಿ ಹೂರ್ಣ ತಗೊಳಕತ್ತೀವ್ ನೋಡ್ರಿ. ಈ ಅಳತಿ ನೋಡ್ರಿ. ಈಗ ಇಷ್ಟ ಆತಂದ್ರ ತುಂಬ್ಕೋತ ಹೋಗುದ್ರಿ. ತುಂಬ್ಕೋತ ಹೋಗಿ ಕಿಶಿಂದ ನೋಡ್ರಿ. ಈಗ ಇಷ್ಟ ಆತಂದ್ರ ಅಷ್ಟ ತಗೊಂಡ್ ಅಲ್ಲೇ ಮಡಿಸಿ ಬಿಡುವ್ರಿ. ನೋಡ್ರಿ ಈಗ ಮಡ್ಚಿದೀವ್. ಇಷ್ಟ ಆತಂದ್ರ ತಗಡಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ ಲಡ್ಸಾಕ್ ಚಾಲು ಮಾಡೋದು ನೋಡ್ರಿ. ಇದನ್ನು ನೋಡ್ರಿ. ಈಗ ಇಷ್ಟ ಆತಂದ್ರ ಇದು ಅದ ಸೇಮನ ಒಟ್ಟ ನಾವು ಲಡ್ಸೋದ್ರ ಮೇಲೆ ಹೂರ್ಣ ಹಿಟ್ಟ ಕರೆಕ್ಟಾಗಿ ಇಟ್ಕೋದ್ರೊಳಗ ಎಲ್ಲಾ ಕರೆಕ್ಟ್ ಇತ್ತ ತಿಳ್ಕೊರಿ ನೀವು. ಹೋಳಿಗಂತೂ ಭಾರಿ ಬೆಸ್ಟ್ ಆಕಾವ್ರಿ. ಯಾವೋ ಆಗ್ಲಿ ಹೋಳಿಗೆ ಯಾವುದು ಏನ್ ಕಷ್ಟ ಅಲ್ಲ ಮಾಡೋದಕ್ಕ. ನೋಡ್ರಿ ತವ ಅಂತೂ ಕಾದೈತಿ. ಎಣ್ಣೆ ಹೆಚ್ಚಿದೀವ್. ಓದ ಲಟ್ಸಿದಂತ ಹೋಳಿಗೆ ಓದ ಹಂಚಿಗೆ ಹಾಕಿದೀವ್ರಿ ಅಲ್ಲಿ. ನೋಡ್ರಿ ಒಂದ್ ಸ್ವಲ್ಪ ಈ ರೀತಿ ಎಣ್ಣೆ ಬಿಟ್ಟಿವ್ ಅಂದ್ರ ಚಂದ ಲಗ್ಗ ಜಲ್ದಿನ ಇದಾಕವ್ರಿ. ನೋಡ್ರಿ ಈಗ ತಿರುವಿ ಹಾಕಿದ್ವು. ನೋಡಾಕ ಎಷ್ಟ್ ಚಂದ ಆಗ್ಯಾವ ನೋಡ್ರಿ. ಸೇಮ್ ಕಡ್ಲಿ ಬೇಳಿ ಹೋಳಿಗೆ ಗತೆನ, ಆದ್ರ ಕಡ್ಲಿ ಬೇಳಿ ಹೋಳಿಗೆ ಅಲ್ರಿ ಇವು, ಹೆಸರು ಬೇಳಿ ಹೋಳಿಗೆ ಅದಾವು ನೋಡ್ರಿ. ಇಷ್ಟ ಆತಂದ್ರ ಏನತಿ ತಿರುವಿ ಉಗದ್ ಬಿಡೋದ್ರಿ. ಸೇಮ್ ಎಲ್ಲಾ ಅದ ರೀತಿನ ಎಲ್ಲಾ ಉಬ್ಬಿನ ಬಂದಾವ್ರಿ ಹೋಳಿಗೆಗಳು. ಅಷ್ಟು ಮಿದುನ ಆಗ್ಯಾವ್ರಿ. ಹೆಸರು ಬೇಳಿ ಹೋಳಿಗೆ ಮುಗಿತ್ರಿ. ಇಲ್ಲೇ ಇದು ಬಿಳಿ ಹೋಳಿಗೆ ಮಾಡಿವ್ ನೋಡ್ರಿ. ಬಿಳಿ ಹೋಳಿಗೆ ಮಾಡೋದಕ್ಕ ಇದ್ ನೋಡ್ರಿ ಮೈದಾ ಹಿಟ್ಟು ಐತ್ರಿ. ಇದಕ್ಕ ಗೋಧಿ ಹಿಟ್ಟು ನಡಿಯಂಗಿಲ್ರಿ. ಮೈದಾ ಹಿಟ್ಟಿಲೆ ಮಾಡಿದೀವ್ರಿ ನಾವು. ಗೋಧಿ ಹಿಟ್ಟಿಲೇನು ಮಾಡ್ಬೋದ್ರಿ, ಆದ್ರ ಮೈದಾ ಹಿಟ್ಟಿಲೇನ ಚಲೋ ಆಕಾವ್ರಿ ಇವು. ನೋಡ್ರಿ ಈಗ ಮೈದಾ ಹಿಟ್ಟು ನಾದ್ಕೊಂಡಿವಿ ಇಲ್ಲಿ ನಾವು. ಈ ರೀತಿ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ನಾದೆ ಇಟ್ಕೊಂಡಿವ್ ನೋಡ್ರಿ ಇಲ್ಲಿ. ನೋಡ್ರಿ ಈಗ ಇಷ್ಟ ಹಿಂಗಿರ್ಬೇಕ್ರಿ ಇದು. ಇಲ್ಲೇನತಿ ಒಂದ್ ಗ್ಲಾಸ್ ನೀರ್ ಹಾಕಿವ್ ನೋಡ್ರಿ. ಇದು ಹೂರ್ಣ ರೆಡಿ ಮಾಡ್ಕೋದಕ್ರಿ. ಇದು ಒಂದೂವರೆ ಗ್ಲಾಸ್ ನೀರ್ ಹಾಕಿವ್ರಿ. ನೋಡ್ರಿ ಈಗ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಒಂದೂವರೆ ಗ್ಲಾಸ್ ನೀರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದಿಟ್ಟ ಗಾಂಧಿ ಎಣ್ಣೆ ಹಾಕಿದೀವ್ರಿ. ಇದೇನತಿ ಒಂದ್ ಗ್ಲಾಸ್ ಹಿಟ್ಟು ಹಾಕಿವ್ರಿ. ಹಿಟ್ಟ ಯಾವ್ದಂದ್ರ ಅಕ್ಕಿ ಹಿಟ್ಟು ಐತ್ರಿ. ಇದು ಬಿಳಿ ಹೋಳಿಗೆ ಮಾಡೋದಕ್ಕ ಈ ರೀತಿ ಬೆಲ್ಲುನ್ ಗಿಲ್ಲೆ ತಿರುವಿದ್ರ ಬಾಳ ಚಲೋ ಆಕತ್ರಿ. ಎಲ್ಲಿ ಗಂಟು ಉಳಿಯಂಗಿಲ್ಲ. ಅಷ್ಟು ಚಂದ ಹೂರ್ಣ ರೆಡಿ ಆಕತ್ರಿ. ನೋಡ್ರಿ ಈಗ ಈ ರೀತಿ ಕೈ ಬಿಡ್ಲಾರ್ದ ತಿರುವು ಮುಂದೆ ಏನತಿ ಉರಿ ಸ್ಲೋ ಇಡ್ಬೇಕು. ಈಗ ಏನ್ ತೋರ್ಸಾಕ್ತಿವ್ರಲ್ಲ ಈ ರೀತಿ ಆಗ್ಬೇಕ್ರಿ ಇದು. ಅಂದ್ರ ಹೋಳಿಗೆ ಚಂದ ಉಬ್ಬಿ ಉಬ್ಬಿ ಬರ್ತಾವು. ಹೂರ್ಣ ಎಲ್ಲಾ ಕಡೆ ಆಕತ್ರಿ ಮೈದಾ ಹಿಟ್ಟಿನ ಜೋಡಿ. ನೋಡ್ರಿ ಈಗ ಹೂರ್ಣಂತೂ ರೆಡಿ ಆಗೈತಿ. ಇಲ್ಲಿ ತಕ್ಕೊಳಕತ್ತಿದ್ವಿ. ಒಂದ್ ಸ್ವಲ್ಪ ಏನ್ ಮಾಡೋದ್ರಿ ಕೈಗೆ ಎಣ್ಣೆ ಹಚ್ಕೊಂಡ್ ಕೆಸಿಂದ ಈ ರೀತಿ ಹದ ಮಾಡ್ಕೋದ್ರಿ ಕೈಲಿ ಭಾರ ಹಾಕಿ. ನೋಡ್ರಿ ಇಲ್ಲಿ ತೋರ್ಸ ಆತದ್ವು. ಇಷ್ಟ ಮಾಡಿದ್ವಿ ಅಂದ್ರ ನೋಡ್ರಿ ಒಂದೊಂದಾಗೆ ಇಲ್ಲೇ ಮಾಡಿ ಇಟ್ಕೊಳಕತ್ತೀವ್ ನೋಡ್ರಿ. ಎಷ್ಟು ಚಂದ ಆಗ್ಯಾವ ನೋಡ್ರಿ ಇವು. ಇದ ಸೇಮನ ಅಷ್ಟು ಮಾಡ್ಕೊಂಡಿವ್ರಿ. ಈಗ ಏನೈತಿ ಇದು ಹಿಟ್ಟ ತಗೊಂಡಿವ್ ನೋಡ್ರಿ. ಮೈದಾ ಹಿಟ್ರಿ ಇದು. ಇಷ್ಟಿಷ್ಟು ಉಳ್ಳಿ ಹಿಡ್ದಿವ್ರಿ. ಈ ರೀತಿ ಮಾಡ್ಕೊಂಡ್ ಕೆಸಿಂದ ಈಗ ಆ ಹೂರ್ಣ ತಂದ ಇದ್ರೊಳಗೆ ಇಡ್ತೀವಿ ನೋಡ್ರಿ. ನೋಡ್ರಿ ಈಗ ಇದು ಅಕ್ಕಿ ಹಿಟ್ಟಿನ ಹೋಳಿಗೆ ಇವು. ಬಿಳಿ ಹೋಳಿಗೆ ಅತ್ತಾರ್ರಿ ಇವಕ್ಕ. ನೋಡ್ರಿ ಈ ರೀತಿ ತುಂಬ್ಕೊಂಡ್ ಕೆಸಿಂದ ಭಾರಿ ಬೆಸ್ಟ್ ಆಕಾವ್ರಿ ಇವು ಅಂತರು. ನೋಡ್ರಿ ಬೇಕಾದ್ರ ಒಂದ್ ಸ್ವಲ್ಪ ಜೀರಿಗೆ ಹಾಕಿ ಮಾಡ್ಕೋಬಹುದ್ರಿ. ಬ್ಯಾಡಪ್ಪ ನಾವು ಹಂಗ ತಿಂತೀವಿ ಅಂದ್ರೆ ಏನತಿ ಸೀಕರ್ಣಿ ಜೋಡಿ ಹಂಗನು ಚಲೋ ಹತ್ತಾವ್ರಿ ಇವು. ನೋಡ್ರಿ ಈ ರೀತಿ ತುಂಬ್ಕೊಂಡ್ ಕೆಸಿಂದ ಒಂದ್ ಸ್ವಲ್ಪ ಕೈಲೆ ಹಿಂಗ ನಾಲ್ಕು ಬಳಿಲೆ ಭಾರ ಹಾಕಿ ಕೆಸಿಂದ ಏನತಿ ಇವನ ಹಿಟ್ಟು ಹಚ್ಚೆ ಲಟ್ಟಿಸ್ಕೋತ ಹೋಗೋದು ನೋಡ್ರಿ. ನಾವು ಇವನ ಹಿಟ್ಟು ಹಚ್ಚೆನ ಮಾಡಿದೀವ್ರಿ ಹೋಳ್ಗಿ. ನೋಡ್ರಿ ಈಗ ಹೋಳ್ಗಿ ಮನಿ ಮ್ಯಾಲ ಈ ರೀತಿ ಲಟ್ಟಿಸ್ಕೋತ ದಂಡಿ 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 ಲಟ್ಟಿಸ್ಕೋತ ಹೋದಿವ ತಿಳ್ಕೊರಿ. ಏನ್ಪಾ ಅಂದ್ರ ಬಲೂನ್ ತರ ಉಬ್ಬಿ ಬರ್ತಾವ್ರಿ ಇವು ಹೋಳಿಗೆ ಅಂತರು ಭಾರಿ ಬೆಸ್ಟ್ ಹಾಕೋ ಬಿಳಿ ಹೋಳಿಗೆ. ನೋಡ್ರಿ ಈಗ ಇಷ್ಟು ದೊಡ್ಡ ಲಟ್ಟಿಸ್ಕೊಂಡಿವ್ ನೋಡ್ರಿ ನಾವು. ನೋಡ್ರಿ ಬೇಕಾದಂಗ್ ಲಟ್ಟಿಸ್ರಿ, ಎಲ್ಲಿ ಏನು ಆಗುದಿಲ್ಲ. ತಮ ಅಂತರು ಕಾದೈತಿ.
ಓದ ಹೋಳ್ಗಿ ತವಾಕ್ ಹಾಕಿದೀವಿ ನೋಡ್ರಿ. ಈಗ ಇಷ್ಟ ಆದ್ದಿಂದ ತಿರುಗಿ ಹಾಕಿ ಬಿಡುದ್ರಿ. ಈಗ ನೋಡ್ರಿ, ಈಗ ತಿರುಗಿ ಹಾಕಿಂದ ಏನೈತಿ, ಈಗ ಮತ್ತೆ ತಿರುಗಿ ಹಾಕ್ಬೇಕ್ರಿ. ಇನ್ನ ನೋಡ್ರಿ, ಇದಕ್ಕೇನ ಎಣ್ಣೆಯನ್ನ ಹಾಕಿಲ್ರಿ ನಾವು. ನೋಡ್ರಿ ಯಾವ ರೀತಿ ಉಬ್ಬಿ ಬಂದಾವ ಅನ್ನೋದು ನಾವು ನಿಮಗೆ ತೋರಿಸಿದೀವ್ರಿ. ಬಿಳಿ ಹೋಳಿಗೆದೂ ಮುಗಿತ್ರಿ ಇಲ್ಲಿಗೆ. ಈಗ ಇದು ಇದ್ರ ಹೋಳಿಗೆ ಐತ್ರಿ. ಇದು ಏನಪ್ಪಾ ಅಂದ್ರ ಶೇಂಗಾ ಪುಟಾಣಿ ಕೂಡಿಸೆ ಮಾಡಿದ ಹೋಳಿಗೆ ಐತ್ರಿ ಇದು. ನೋಡ್ರಿ ಇಲ್ಲೇ ಏನೇನು ತಗೊಂಡದೀವ ಅನ್ನೋದು ನೋಡ್ಕೊಂಡ್ ಬರ್ರಿ. ಇದು ನೋಡ್ರಿ ಗೋಧಿ ಹಿಟ್ಟೈತಿ, ಇದು ಯಾಲಕ್ಕಿ ಅದಾವ್ರಿ, ಶೇಂಗಾ ಅದಾವು. ಶೇಂಗಾ ಆದ ನಂತರ ಇದು ಪುಟಾಣಿ ಐತ್ರಿ. ಪುಟಾಣಿ ಆದಿಂದ ಬೆಲ್ಲ ಐತ್ರಿ. ನೋಡ್ರಿ 1.5 ಕಪ್ ಬೆಲ್ಲ ತಗೊಂಡಿವ್ರಿ, 1 ಕಪ್ ಪುಟಾಣಿ, 1 ಕಪ್ ಶೇಂಗಾ ರೀ. ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಇದು ಗೋಧಿ ಹಿಟ್ಟನ ಐತ್ರಿ. ಎಲ್ಲದಕ್ಕೂ ಗೋಧಿ ಹಿಟ್ಟ ಬಳಸಿವ್ರಿ. ನುಸ್ತಾ ಬಿಳಿ ಹೋಳಿಗೆಗೆ ಎಷ್ಟ ಮೈದಾ ಹಿಟ್ಟು ಬಳಸಿವ್ರಿ ನಾವು. ನೋಡ್ರಿ ಈಗ ಇದನ್ನು ಏನೈತಿ ಚಲೋ ತಂಗೆ ಫಸ್ಟ್ ಹಿಟ್ಟು ನಾದಿ ಇಟ್ಕೊಂಡ್ರ ಅಂದ್ರ ಹೂರ್ಣ ಮಾಡ್ಕೊಳ್ದ ಹಿಟ್ಟ ನೆನದು ಬರ್ತೈತ್ರಿ. ಹೋಳಿಗೆ ಭಾರಿ ಬೆಸ್ಟ್ ಆಕಾವು. ಇದು ನೋಡ್ರಿ ಈಗ ಶೇಂಗಾ ಹುರ್ಕೊಂಡ್ ಕೇಸಿಂದ ಈ ರೀತಿ ಮಿಕ್ಸಿಗೆ ಹಾಕೊಂಡ್ ಬಂದೀವ್ರಿ. ಇದನ್ನ ಶೇಂಗಾ ಪುಟಾಣಿ ಕೂಡಿಸಿ ಮಿಕ್ಸಿಗೆ ಹಾಕಿವ್ರಿ. ಶೇಂಗಾ ಹುರ್ಕೊಂಡ್ ಬಂದೀವ್, ಹುರಿದದ್ದು ತೋರ್ಸಿಲ್ರಿ ನಾವು. ನೋಡ್ರಿ ಇದನ್ನ ಮಿಕ್ಸಿಗೆ ಹಾಕಾಕತ್ತೀವಿ ನೋಡ್ರಿ. ಇಲ್ಲಿ ಈಗ ಪುಟಾಣಿ ಫಾಸ್ಟ್ ಮಿಕ್ಸಿಗೆ ಹಾಕೊಂಡ್ ಬಂದೀವ್ರಿ. ಇದೇನೈತಿ ಶೇಂಗಾ ಪುಡಿ ಐತ್ರಿ. ಶೇಂಗಾ ಪುಡಿನೂ ಈ ರೀತಿ ಚಾಲಸ್ಕೊಂಡಿವ್ರಿ. ಯಾಕೆ ಚಾಲಸ್ಕೊಂಡಿವ ಅಂದ್ರ ಹೋಳಿಗೆ ಉಬ್ಬಿ ಬರುವುದರಿಂದ ನಾವು ಚಾಲಸ್ಕೊಂಡಿವ್ರಿ. ಇಲ್ಲಾಂದ್ರ ಹಂಗಾನು ಹೋಳಿಗೆ ನಾವು ನಾರ್ಮಲ್ ಶೇಂಗಾದ ಹೋಳಿಗೆನೂ ಮಾಡೇದಿವ್ರಿ. ಅಮ್ಮನ ಅಡುಗೆ ಚಾನಲ್ದಾಗ ಎಲ್ಲ ಅದಾವ್ರಿ. ಈಗ ನೋಡ್ರಿ ಇದಕ್ಕೆ ಬೆಲ್ಲ ಹಾಕಿದೀವ್ರಿ. ಬೆಲ್ಲ ಹಾಕಿ ಒಂದು ಸ್ವಲ್ಪ ಎಲ್ಲ ಕಡೆ ಚಲೋ ತಂಗ ಕೂಡುವರೆಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನ ನೋಡ್ರಿ 1.5 ಕಪ್ ಬೆಲ್ಲ ಹಾಕಿದೀವ್ರಿ. ಇದನ್ನ ಮತ್ತೊಂದು ಸ್ವಲ್ಪ ಏನತಿ ಒಂದೊಂದು ಸುತ್ತ ತಿರ್ಕೊಂಡ್ ಬರೋದ್ರಿ. ಇದನ್ನ ಮಿಕ್ಸರ್ಕ ನೋಡ್ರಿ ಇಲ್ಲೇ ಹಾಕೊಂಡ್ ಬಂದೀವಿ. ಈ ರೀತಿ ಆತಂದ್ರ ಹೋಳಿಗೆ ಚಲೋ ಆಕಾವ್ರಿ. ಇಲ್ಲೇನತಿ ತುಪ್ಪ ಐತ್ರಿ. ಇದು ನೋಡ್ರಿ ತುಪ್ಪ ಹಾಕೊಳಕತ್ತೀವ್ರಿ. ಇದನ್ನ ತುಪ್ಪ ಬಿಸಿ ಮಾಡ್ಕೊಂಡ್ ಬಂದೀವಿ ನೋಡ್ರಿ. ಎಷ್ಟ್ರಿ 2 ಚಮಚ ತುಪ್ಪ ಹಾಕೊಂಡಿವ್ರಿ ನಾವು. ಅದನ್ನ ಬಿಸಿ ಮಾಡ್ಕೊಂಡ್ ತಂದ ಈ ಹೂರ್ಣಕ್ಕೆ ಹಾಕಿದೀವಿ ನೋಡ್ರಿ. ಇದೇನ್ರಿ ಶೇಂಗಾ ಪುಟಾಣಿ ಹೂರ್ಣಕ್ಕ ತಂದು ಸೇರಿಸಿ ಕೇಸಿಂದ ಅದರಲ್ಲೇನ ಹದ ಮಾಡ್ಕೊಂಡೀವಿ ನೋಡ್ರಿ. ಇಲ್ಲೇ ನೋಡ್ರಿ ಈಗ ಯಾವ ರೀತಿ ಆಗೈತಿ ಅನ್ನೋದು ತೋರ್ಸಾಕ್ತಿವ್ರಿ. ನಿಮಗೆ ಬ್ಯಾಡಪ್ಪ ಅಂದ್ರೆ ಏನತಿ ಹಾಲು ಹಾಕೋಬಹುದ್ರಿ. ತುಪ್ಪ ಇಲ್ಲ ಅಂದ್ರ ಹಾಲು ಇಲ್ಪ ಅಂದ್ರೆ ನೀರು ಹಾಕೋಬಹುದು, ನಡಿತೈತ್ರಿ. ಈಗ ಹಿಟ್ಟ ತಗೊಂಡಿವ್ ನೋಡ್ರಿ. ಇಲ್ಲಿ ಉಳ್ಳಿ ನೋಡ್ರಿ ಇಷ್ಟಿಷ್ಟಕೊಂಡ ತಗೊಂಡ್ ಕೇಸಿಂದ ಮಾಡಿದೀವಿ ನೋಡ್ರಿ. ಇವು ಶೇಂಗಾ ಪುಟಾಣಿ ಹೋಳಿಗೆರಿ. ಇವು ನೋಡ್ರಿ ಈಗ ಈ ರೀತಿ ಸೇಮ್ ಅದ ರೀತಿನ ತುಂಬ್ಕೋದ್ರಿ. ಇನ್ನೇನ ಹಿಟ್ಟ ಹೂರ್ಣ ಅಷ್ಟ ಡಿಫ್ರೆಂಟ್ ಇರ್ತೈತ್ರಿ. ಒಂದೊಂದು ಗಟ್ಟಿ, ಒಂದೊಂದು ಮಿದು, ಈ ರೀತಿ ಇರ್ತೈತ್ರಿ. ನೋಡ್ರಿ ಇಲ್ಲೇ ತೋರ್ಸಾಕತ್ತೀವಿ ನೋಡ್ರಿ. ಇಷ್ಟ ಆತಂದ್ರ ಲಟ್ಟಿಸ್ಕೋತ ಹೋಗುದ್ರಿ. ನೋಡ್ರಿ ಪ್ರತಿಯೊಂದು ಹೋಳಿಗೆ ಅಷ್ಟು ಇದೇ ರೀತಿನ ದೊಡ್ಡನ ಮಾಡಿದೀವ್ರಿ ನಾವು. ನೋಡ್ರಿ ಅಮ್ಮನ ಅಡುಗೆ ಚಾನಲ್ದಾಗ ಹೋಗಿ ನೋಡಿ ಬರ್ರಿ. ಇವು ಅಷ್ಟು ಫುಲ್ ವಿಡಿಯೋ ಬೇಕಾದ್ರೆ ಅಷ್ಟು ಹೆಂಗ್ ಅನ್ನೋದು ಡೀಟೇಲ್ ಆಗಿ ಸಮಾನಲ್ಲೇ ತೋರ್ಸಿವ್ರಿ. ಅಮ್ಮನ ಅಡುಗೆ ಚಾನಲ್ಗೆ ಹೋಗಿ ಒಂದ್ಸಲ ನೋಡಿ ಬರ್ರಿ. ಎಲ್ಲಾ ತರ ಹೋಳಿಗೆ ಅದಾವ್ರಿ. ಈಗ ನೋಡ್ರಿ ಇಲ್ಲೇ ಇದು ಹೋಳಿಗೆ ರೆಡಿ ಆತ್ರಿ. ನೋಡ್ರಿ ಯಾವ ರೀತಿ ಆಗ್ಯಾವ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವ್ರಿ. ಇದು ಶೇಂಗಾ ಪುಟಾಣಿ ಹೋಳಿಗ್ರಿ. ನೋಡ್ರಿ ಎಷ್ಟು ಚಂದ ಎಲ್ಲ ಕಡೆ ಹೂರ್ಣ ಬಂದತಿ. ಎಲ್ಲರಿಗೂ ನಮಸ್ಕಾರ.